ಮೇಡಮ್ ನಮ್ಮ ಅಭಿಪ್ರಾಯ ಕೂಡ ನಿಷೇಧ ಲಿಫ್ಟ್ ಮಾಡಬಾರ್ದು, ಬ್ಯಾನ್ ಇರಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಕೂಡ. ಯಾಕೆ ತುಂಬ ತೊಂದರೆ ಆಗುತ್ತೆ. 9 ಗಂಟೆಗೆ ಮುಂಚೆ ಏನಿದ್ರು ಮೂವ್ಮೆಂಟ್ ಆಗ್ಬೋದು. ನಾವೊಬ್ಬರು ಹೇಳಿದ್ರಾಗಲ್ಲ, ಸಾರ್ವಜನಿಕರು ಎಲ್ಲರೂ ಈಗ ಆಲ್ರೆಡಿ ಪಾದಯಾತ್ರೆ ಮಾಡಿದ್ದಾರೆ. ಇಲ್ಲ, ಅದು ನಿಷೇಧ ತೆಗಿಬಾರ್ದು, ಇರಬೇಕು ಅಂತ ಒಂದು ಧ್ವನಿಲಿ ಹೇಳಿದ್ರೆ. ಈಗ ಚಾಮರಾಜನಗರದಲ್ಲಿ 4,500 ಆಸ್ತಿ, ಎಕರೆ ಆಸ್ತಿ ಗುಂಡ್ಲುಪೇಟೆಯಲ್ಲಿ ಏನಾದ್ರು ಎಷ್ಟು ಆಸ್ತಿ ಇದೆ? ನಿಮ್ಮ ಆಸ್ತಿ ಮೇಡಮ್. ಅಲ್ಲ, ಅವ್ರಿಗೆ ಪತ್ತೆ ಮಾಡೋರು ಇಲ್ಲಿ ಅವರೇ ತಾನೇ. ಇದೆ ಅನ್ಕೊಂಡಿದ್ದೀವಿ, ಗೊತ್ತಿಲ್ಲ, ನನ್ನಿಂದ ವಿಚಾರಣೆ ಮಾಡಿಲ್ಲ. ನಿಷೇಧ ಇರಬೇಕು ನಮ್ಮ ಅಭಿಪ್ರಾಯ ಕೂಡ. ನಿಷೇಧ ಲಿಫ್ಟ್ ಮಾಡಬಾರ್ದು, ಬ್ಯಾನ್ ಇರಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಕೂಡ. ಯಾಕೆ ತುಂಬ ತೊಂದರೆ ಆಗುತ್ತೆ. 9 ಗಂಟೆಗೆ ಮುಂಚೆ ಏನಿದ್ರು ಮೂವ್ಮೆಂಟ್ ಆಗ್ಬೋದು. ನಾವೊಬ್ಬರು ಹೇಳಿದ್ರಾಗಲ್ಲ, ಸಾರ್ವಜನಿಕರು ಎಲ್ಲರೂ ಈಗ ಆಲ್ರೆಡಿ ಪಾದಯಾತ್ರೆ ಮಾಡಿದ್ದಾರೆ. ಅದು ನಿಷೇಧ ತೆಗಿಬಾರ್ದು, ಇರಬೇಕು ಅಂತ ಒಂದು ಧ್ವನಿಲಿ ಹೇಳಿದ್ರೆ. ಚಾಮರಾಜನಗರದಲ್ಲಿ 4,500 ಆಸ್ತಿ, ಎಕರೆ ಆಸ್ತಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಅಧಿಕಾರಿಗೆ ಈಗ ನೀವು ನಾವು ಚಿಕ್ಕ ಪೋಸ್ಟ್ ಹತ್ರ ಇದ್ದೀವಿ ರೈತರ ಸಂಘದವರು. ಗೊತ್ತಿಲ್ಲ, ಅದೇ ಒಂದು 20 ಜನ ರೈತ ಸರ್ ವಿಡಿಯೋ ಮಾಡಪ್ಪ. ಚಿಕ್ಕನ ಸರ್ ನಿಮ್ಮ ಹೆಸರು ಗೊತ್ತಾನಿಲ್ಲ ಸರ್. ನೀವು ಎಲ್ಲಿಯವರು, ನೀವು ಎಲ್ಲಿ ಕೆಲಸ ಮಾಡೋದು? ಈಗ ಇಲ್ಲಿ ನೀವು ಏನಿದ್ದೀರಿ? ಅಲ್ಲಲ್ಲ ಸರ್, ನಿಮ್ಮ ಇಲ್ಲಿಂದ ಹಾಕಿರೋದು ಏನಕ್ಕೆ ಕೊಡಬಾರ್ದು? ನಿನ್ನೆ ಯಾಕೆ ಬಿಟ್ರಿ? ಅದೇ ಬಿಡಂಗಿರಲಿಲ್ಲ. ಅದನ್ನು ನಾವು ಇಲ್ಲಿ ಬಂದು ಅವ್ರಿಗೆ ಕೇಳಿದ್ರು, ನಮಗೆ ಹೊರಗಡೆ ಅನುಮತಿ ಕೊಡಿ ಅಂತ ಕೇಳಿದ್ರು. ನಾವು ಬಿಡಾಕಿಲ್ಲಪ್ಪ ಮತ್ತು ಆರೋಪ ಫೋನ್ ಮಾಡ್ತೀವಿ. ಆರೋಪ ಮಾಡಿದ್ರು ಅವ್ರು ಆಗಿದ್ದೀವಿ. ಅವರು ಒಂದು ಬಸ್ ಬಿಟ್ಟಿದ್ರು. ಆಯಿತು ಸರ್, ಪ್ರಕಾಶ್ ಸರ್ ಮಾತೆಲ್ಲ ಹೇಳಿ. ಅದೊಂದು ಇದು ಬಿಟ್ಟಿದ್ರು, ಅದೇ ಶೂಟಿಂಗ್ ಪರ್ಪಸ್ಗೆ ಅಂತ ಬಂದಿದ್ದಾರೆ ಸರ್. ಎಲ್ಲ ಇದು ಮಾಡಿದ್ದಾರೆ. ಆಯ್ತು, ಒಂದು ವೆಹಿಕಲ್ ಮತ್ತು ಬೇಗಡೆ ನಮ್ಮ ವೆಹಿಕಲ್ ಬಿಡಿ. ಇಲ್ಲ ಇಲ್ಲ ಸುಮ್ಮನೆ ಮಾತಾಡಿ. ಅವ್ರನ್ನ ಬಿಟ್ಬಿಟ್ಟಲ್ಲ ನೀವು. ಅವ್ರಿಗೆ ಹೆಚ್ಚು ಕಮ್ಮಿ ನೀವು ಬರ್ಕೊಟ್ಟಿದ್ದಾರೆ. ಅವ್ರಿಗೆ ಅವು ಅದನ್ನ ಯಾರ ತಲೆ ಮೇಲೆ ಬರುತ್ತೆ ಅದು? ಅವನ ತಲೆ ಮೇಲೆ ಅವರು ನಮ್ಗೆ ಹೆಚ್ಚು ಕಡಿಮೆ ಇದ್ರೆ ನಾವು ಜವಾಬ್ದಾರಿ. ಇವ್ರು ಆಗರು ನಾನು ಹೇಳೋದು ನಿಮ್ಗೆ DFO ಯಾರು ನಿಮ್ಗೆ ಪರ್ಮಿಷನ್ ಕೊಟ್ರು ಅಂತ ಹೇಳಿದಲ್ಲ ಸರ್. ಪರ್ಮಿಷನ್ ಕೊಡ್ಬೇಕಾದ್ರೆ ನಿಮ್ಗೆ ಫೋನ್ ಮಾಡಿ ಹೇಳಿದ್ರ? ಪರ್ಮಿಷನ್ ಲೆಟರ್ ಇಲ್ವಾ? ಅವ್ರು ಕರೀರಿ. ಈಗ ನಿಮ್ಗೆ ಪರ್ಮಿಷನ್ ಲೆಟರ್ ಕೊಡಿ. ನೆನ್ನೆ ಕೊಟ್ಟಿರೋದು ಕೊಡಿ. ಸೂಕ್ಷ್ಮ ವಲಯ ಅಂತ ಗೊತ್ತಾರೆ. ಸೂಕ್ಷ್ಮ ವಲಯದಲ್ಲಿ ಈಗ ನಮಗೂ ಶೂಟಿಂಗ್ ಮಾಡ್ಬೇಕು. ನಾವು ಈಗ ಒಂದು ಶೂಟಿಂಗ್ ಮಾಡ್ಬೇಕು. ರೈತರದ್ದು ಒಂದು ಇಟ್ಕೊಡಿ, ಆಯ್ತಾ? ಒಬ್ಬೊಬ್ರು ಒಂದೊಂದು ಕ್ವಶನ್ ಕೇಳಿ ಎಲ್ಲಾ ಮಾಧ್ಯಮ ಬಿಡಲ್ಲ, ಬಿಡಲ್ಲ. ನೀವು ಕರಿಬೇಕು ಅವ್ರನ್ನ. ಇಲ್ವಾ? ಎಲ್ರು ಬಿಡಿ. ನಿಮ್ಮ ಮೇಲಧಿಕಾರಿಗಳು ಬರ್ಲಿಲ್ಲ ಅಂದ್ರೆ ನಾವು ಹೋಯ್ತೀವಿ. ಈಗ ನಾವು ಹೋಗ್ತೀವಿ. ಪರ್ಮಿಷನ್ ಕೊಡಿ. ಯಾರೋ ನಿಮ್ಗೆ ಹೇಳೋದು ಅವ್ರನ್ನ ಕರೀರಿ ಸರ್. ನೀವೆಲ್ಲ ದಯಮಾಡಿ, ದೇವ್ರು ಎಲ್ಗೂ ಹೋಗಲ್ಲ, ನಾವು ಬರ್ತೀವಿ, ನೀವು ಹೋಗೋ. ನಮ್ಮ ವೆಹಿಕಲ್ ಕರ್ಕೊಂಡು ಹೋಗ್ತೀವಿ. ದಯಮಾಡಿ ನಲ್ಲಿ ಕೂತ್ಕೊಳ್ಳಿ, ಕ್ಯೂ ನಿಂತ್ಕೊಬೇಡಿ. ಅಧಿಕಾರಿಗಳು ಬರೋವರೆಗೆ ಕೂತ್ಕೊಳ್ಳಿ. ಬನ್ನಿ, ನಮ್ಮೊಂದು ನೀವು ಕೂತ್ಕೊಳ್ಳಿ. ನಾವು ನಮ್ಮ ಮನೆಗೇನು ಬಂದಿಲ್ಲ. ನಿಮ್ಮ ಕಷ್ಟಗಳನ್ನ ನಮ್ದು ದೇವಸ್ಥಾನ ಇರೋದು. ನಿಮ್ ಕತೆ ನೋಡಿ ಹೆಂಗ್ ಮಾಡಿದಾರೆ ಇವರು. ಈಗ ಕ್ಯೂ ನಿಂತ್ಕೊಂಡು ಬಿಸಿಲು 70 ರೂಪಾಯಿ ಆಯ್ತು ನಿಮ್ಗೆ 6 ಕಿಲೋಮೀಟರ್ಗೆ. 30 40 50 70 ಅವ್ರ ಅಪ್ಪಂದ ಮೇಲಧಿಕಾರಿ ಹೇಳ್ಬೇಕು ಅಂದ್ಬಿಟ್ಟು ಇದರಲ್ಲಿ
ಅಲ್ವಾ? ಅವರು ಫೋನ್ ಮಾಡಿ ಈಗ ರೈತರು ಬಂದವರು ಗಲಾಟೆ ಮಾಡ್ತಾರೆ ಅಂತ ಹೇಳಿ ಬಂದ್ಬಿಟ್ಟು ಯಾಕೆ ನಿಮ್ಮ CF ಈಗ ಹೋಗಲ್ಲ ಆ ಕಡೆ ಹೋದ್ರು ಈಗ ಅಲ್ಲ ರೈತರು ಅಲ್ಲಪ್ಪ ಬಾಡ್ರಿ ರೈತರು ಒಂಚೂರು ದಾಟ್ಬಿಟ್ರೆ ನೀವು ಹೋಗಿ ಗಲಾಟೆ ಮಾಡಿ ಎತ್ತಕೊಂಡ ಕೂಡ್ಕತ್ತಿದ್ದಾರೆ ರಾಮ್ರಿಗೆ ಪರ್ಮಿಷನ್ ಕೊಡ್ಲಿಲ್ಲ ಮಿನಿಸ್ಟ್ರಿಗೆ